இருக்கிற வரையிலும் அம்மாவை தவிர ஓட்டு வேறு யாருக்குமே கிடையாது. காங்கிரஸ் எம்எல்ஏ அம்மா அவர்கள் பண்ண மாதிரி இதுவரையிலும் யாரும் பண்ணதில்லை, இனிமேல் பண்ண போகிறதும் இல்லை. கடைசி வரையிலும் இந்த அம்மா தான் எம்எல்ஏ, இந்த அம்மா இந்த ஊரில் வந்து மினிஸ்டர் ஆகணும். எங்களுக்கு அது பெரிய சந்தோஷம். அதே கேஜிஎஃப்ல நடக்காத வேலைலாம் நடந்துருக்குது. ಕೆರೆಯಲ್ಲಿ ನೀರಿತ್ತ, ಕೆರೆ ಬೋರ್ ಇರೋದು, ಕೆರೆ ಒಳಗಡೆ ಬೋರ್ ಇದೆ. ಕೆರೆ ತುಂಬಿದ್ರೆ ನೀರೆಲ್ಲ 6 ತಿಂಗಳನ್ನ ನಮ್ಮ ಪಂಪ್ ಮಾಡ್ಕೊಡ್ತೀವಿ. ಆ ನೀರು ತಗೊಳ್ಳೋದಕ್ಕೆ ಅಲ್ಲ, ಊರಿಗೆ ಊರಿನವ್ರಿಗೆ ತಾವು ನೀರು ನೋಡಿ. ಇದು ಒಂದು ಬೆಸ್ಟ್ ಎಕ್ಸಾಂಪಲ್ ಕೂಡ. ಇವರು ಕೃಷ್ಣೇಗೌಡಣ್ಣ ಕೌರ್ಗಾನಹಳ್ಳಿ ಅವರು ಈ ಪಂಚಾಯಿತಿಯಲ್ಲಿ ಬರೀ ನೀರು ಕೊಡೋದೇ ಅಲ್ಲ ಅವರು. ನೋಡಿ, ಈಗೆಲ್ಲ ಬೇಸಿಗೆ ನಾವು ಹೋಗ್ತಾ ಇದ್ವಿ, 2-3 ವರ್ಷದಲ್ಲಿ ನಾವು ಯಾವಾಗೇ ಬೋರ್ವೆಲ್ ಹಾಕಿದ್ರು ಈ ಸಂದರ್ಭದಲ್ಲಿ ನೀರು ಕಡಿಮೆ ಆಗಿಬಿಡುತ್ತೆ. ಕೆಲವೊಬ್ಬರು ಮಾನವೀಯತೆಯಿಂದ ನೀರು ಕೊಡ್ತಾರೆ. ಈಗ ಕೆರೆಯಲ್ಲಿ ಪಂಚಾಯಿತಿ ಬೋರ್ ಹಾಕಿದೆ. ఒక నిమిషం రాండి ಹಳ್ಳಿಗಳಲ್ಲಿ ನಮ್ಗೆ ಎಷ್ಟೇ ನೀರು ಚೆನ್ನಾಗಿ ಸಿಕ್ಕಿದ್ರು ಬೋರ್ವೆಲ್ಸಲ್ಲಿ, ಬೇಸಿಗೆ ಅಂತ ಬಂದಾಗ ಬೇಸಿಗೆಯಲ್ಲಿ ನೀರಿನ ಅಭಾವ ಬಂದೇ ಬರುತ್ತೆ. ಯಾಕೆ ಅಂದರೆ ಕೋಲಾರ ಜಿಲ್ಲೆಯಲ್ಲಿ ನದಿ ಮೂಲ ಇಲ್ಲ, ಕೆರೆಗಳಲ್ಲಿ ನೀರು ಇದ್ದರೂ ಒಂದೊಂದು ಸತಿ ಬೋರ್ವೆಲ್ಸಲ್ಲಿ ನೀರು ಬತ್ತೋಗುತ್ತೆ. ಆ ಸಂದರ್ಭದಲ್ಲಿ ಏನಾಗುತ್ತೆ, ಕೆಲವೊಬ್ಬರು ಪಂಚಾಯಿತಿಯಲ್ಲಿ ಒಂದೊಂದು ಸತಿ ನೀರು ಎಲ್ಲಿ ಸಿಗುತ್ತೆ ಅಂತಂದ್ಬಿಟ್ಟು ಅಲ್ಲಿ ಬೋರ್ ಹಾಕ್ತಾರೆ. ಒಂದೊಂದು ಸತಿ ಕೆರೆ ಅಚ್ಚುಕಟ್ಟಲ್ಲಿ ನಮಗೆ ನೀರು ಚೆನ್ನಾಗಿ ಸಿಗುತ್ತೆ ಅಂತ ಬೋರ್ ಹಾಕ್ಬಿಡ್ತಾರೆ. ಕೆಲವೊಂದು ಊರಲ್ಲಿ ನೀರು ಸಿಗುತ್ತೆ, ಕೆಲವೊಂದು ಊರಲ್ಲಿ ಆ ಮಳೆ ಅದು ಇದು ಬಂದಾಗ ಬೋರ್ವೆಲ್ ಮುಚ್ಚೋಗುತ್ತೆ. ಅವಾಗ ಮುಂದೆ ಬರ್ತಾರೆ ರೈತರು, ಮುಂದೆ ಬಂದು ಇಡೀ ಊರಿಗೆ ಅವರು ಪಂಪು ಮೋಟ್ರು ಎಲ್ಲ ಬಿಟ್ಟು ನೀರು ಕೊಟ್ಟಿದ್ದಾರೆ. ಅಂದರೆ ಕೆಲವೊಂದು ಭಾಗಗಳಲ್ಲಿ ಮಾನವೀಯತೆಯಿಂದ ನೀರು ಕೊಡ್ತಾರೆ. ಏಪ್ರಿಲ್ ಮೇ ತಿಂಗಳಲ್ಲಿ ಎಲ್ಲ ಈ ಊರಲ್ಲಿ ವಿಶೇಷವಾಗಿ ಏನು ನಡೆದಿತ್ತು, ದೊಡ್ಡ ಕಾರಿ ಅರ್ಥ ಆಗಬೇಕು ಜನಕ್ಕೂ ಕೂಡ. ಈ ಊರಿಗೆ ನೀರು ಕೊಡ್ತಾರೆ. ಇದೇ ಥರ ಹಿಂದೆ ಒಬ್ಬ ರೈತರು ಮುಂದೆ ಬಂದು ನಾನು ಊರಿಗೆ ನೀರು ಕೊಡ್ತೀನಿ ಅಂತ ಬರ್ತಾರೆ. ಭಾಳ ಸಂತೋಷವಾಗಿ ನಾವು ಊರದಿಂದ ಅವ್ರನ್ನ ನೀರು ಕೊಡ್ತಾ ಇದ್ದಾರೆ ಇಂಥ ಬೇಸಿಗೆ ಅಭಾವದಲ್ಲಿ ಅಂದ್ಬಿಟ್ಟು ಅವ್ರಿಗೆ ನಾನು ಅವತ್ತು ಗೌರವಾಗೇ ನೋಡ್ತೀವಿ. ಆಮೇಲೆ 1 ತಿಂಗಳು 2 ತಿಂಗಳು 3 ತಿಂಗಳು ಹೋದರೆ 4 ಲಕ್ಷ ಆಗಿರುತ್ತೆ ಪಂಚಾಯತಿಯಲ್ಲಿ ಬರೀ ನೀರು ಕೊಟ್ಟರು. ಅದ ಒಂದು ನಿಮಿಷ ನಾನು ಹೇಳೋದು ಮರ್ತೋಗ್ಬಿಡ್ತೇನೆ, ಒಂದು ನಿಮಿಷ. ಬೇಸಿಗೆ ಅಭಾವದಲ್ಲಿ ನೀರು ತಗೊಳ್ಳೋದಕ್ಕೆ ನಮಗೆ DC-ಇಂದನೂ ಸರ್ಕಾರದಿಂದನೂ ಆದೇಶ ಇರುತ್ತೆ. ಅದು 3 ತಿಂಗಳಿಗೆ ಮಾತ್ರ, ಇಲ್ಲ 5 ತಿಂಗಳು, ಇನ್ನೂ 1 ತಿಂಗಳು ಎಕ್ಸ್ಟೆಂಡ್ ಮಾಡಿದ್ರು 5 ತಿಂಗಳು. ಅದು ವಿಶೇಷವಾಗಿ ಪ್ರಕರಣ ಅಂತ ಕೆಲವೊಂದು ಊರುಗಳಲ್ಲಿ ಸರ್ಕಾರಿ ಬೋರ್ವೆಲ್ಲು ಅಥವಾ ಪಂಚಾಯತಿ ಬೋರ್ವೆಲ್ ಬತ್ತೋದಾಗ ಕೊಡುವಂಥ ಒಂದು ಮಾನದಂಡ. ರೈತರ ಹತ್ರ ತಗೊಳ್ಳಿ, ಪಂಚಾಯತಿ ಬೋರು ಅಥವಾ ಊರು ಬೋರಲ್ಲಿ ನೀರು ಕಡಿಮೆ ಆದಾಗ ರೈತರು ಯಾರು ಮುಂದೆ ಬರ್ತಾರೋ ವಾಲಂಟ್ರಿಯಾಗಿ ಅವ್ರಿಗೊಂದು ಮಾನದಂಡ ಇದೆ. ವಯಾ ಮೀಡಿಯಾ ಮಾಡಿಕೊಂಡು 18,000 20,000 ಅವ್ರಿಗೆ ಕೊಟ್ಟು ಅಗ್ರಿಮೆಂಟ್ ಮಾಡ್ಕೊಳ್ಳೋದು. ಈ ಊರಲ್ಲಿ ವಿಶೇಷವಾಗಿ 2 ಲಕ್ಷ ಆಯಿತು, 3 ಲಕ್ಷ ಆಯಿತು, 4 ಲಕ್ಷ ಆಯಿತು. ಊರವರೆಲ್ಲ ಒಂದು ಕಡೆ, ಪಂಚಾಯತಿ ಮೆಂಬರು ಮತ್ತು ಪಂಚಾಯತಿ PDO ಒಂದು ಕಡೆ. 4 ಲಕ್ಷ ಆದರೂ ಕೂಡ ನಾವು ಅವರಿಗೆ ದುಡ್ಡು ಕೊಡಬೇಕು ಸರ್ಕಾರದಿಂದ. ಆದರೆ ಸರ್ಕಾರದಲ್ಲಿ ಆ ಥರ ವಯಾ ಮೀಡಿಯಾ ಆಗಲ್ಲ. 3 ತಿಂಗಳೇ ನಾವು ಒಬ್ಬರು ರೈತರ ಜೊತೆ ಅಗ್ರಿಮೆಂಟ್ ಮಾಡ್ಕೊಬೇಕಾದ್ರು. ಬರಗಾಲ ಅಂತ ಎಷ್ಟು ತಿಂಗಳು ಘೋಷಣೆ ಮಾಡಿರುತ್ತೆ ಅಷ್ಟೇ ತಿಂಗಳು ವಿಶೇಷವಾಗಿರುವಂಥ ಪ್ರಕರಣಗಳು ಅಂತ ಕನ್ಸಿಡರ್ ಮಾಡಿ ರೈತರಿಂದ ನೀರು ತಗೊಳ್ಳೋವಂಥದ್ದು. ಅದು ನಮ್ಮ ಬೋರ್ವೆಲ್ಲಲ್ಲಿ ನೀರು ನಿಂತೋದಾಗ, ಪಂಚಾಯತಿ ಬೋರ್ವೆಲ್ಲಲ್ಲಿ ಅಥವಾ ಊರಲ್ಲಿ ಬೋರ್ವೆಲ್ ಇರುತ್ತೆ ಅದರಲ್ಲಿ ನಿಂತೋದಾಗ. ಇದೊಂದು ಊರಲ್ಲಿ ವಿಶೇಷ ಪ್ರಕರಣವಾಗಿ ಅವರಿಗೆ 4 ಲಕ್ಷ ಕೊಟ್ಟಿದ್ದೀವಿ ರೈತರು. ಆಮೇಲೆ ನಮಗೆ ಅದೃಷ್ಟವಶಾತ್ ಪಂಚಾಯತಿಯಿಂದ ಬೋರ್ ಹಾಕ್ಸ್ದಾಗ ನೀರು ಸಿಗುತ್ತೆ, ಅದಕ್ಕೆ ಕನೆಕ್ಷನ್ ತಗೊಳಕ್ ಬಿಡಲ್ಲ. ಅಂದರೆ JJM ಹೌದು, ಅವರೇ ಇವಾಗ ಇಲಾಖೆ, ಆ ಇಲಾಖೆನೇ ಇವಾಗ ಕಂಪ್ಲೀಟ್ ಆಗಿ ಪ್ರತಿ ಊರ್ದು ನೀರನ್ನ ನೋಡಬೇಕಾಗುತ್ತೆ. ಜಲ್ ಜೀವನ್ ಮಿಷನ್ನಲ್ಲೂ ಒಂದು ಬೋರ್ ಹಾಕಿದ್ದಾರೆ, ಪಂಚಾಯತಿಂದ ಯಾವುದೋ ಒಂದರಲ್ಲಿ ನೀರು ಸಿಕ್ಕಾಗ ಆ ನೀರನ್ನ ಉಪಯೋಗ ಮಾಡ್ಕೊಳಕ್ಕಾಗಲಿಲ್ಲ. ಅದಾದಮೇಲೆ ಇಲ್ಲಿನ PDO ಇವತ್ತು ಇರಬೇಕಾಗಿತ್ತು, ಒಂದು ಜವಾಬ್ದಾರಿ ಹಾಕಿ ಆ ರೈತರನ್ನ ವಿಶ್ವಾಸಕ್ಕೆ ತಗೊಂಡು ಅವ್ರಿಗೆ 2.5 ಲಕ್ಷ ಅಷ್ಟು ನಾವು ದುಡ್ಡು ಪೇಮೆಂಟ್ ಮಾಡಿ ಅದಾದಮೇಲೆ ಈ ನೀರನ್ನ ಉಪಯೋಗ ಮಾಡ್ಕೋಬೇಕಾಯ್ತು. ಇಡೀ ಊರೆಲ್ಲ ನಾವು ಅವ್ರಿಗೆ ಏನು ಕಾನೂನಿದ್ರೂ ಅರ್ಥ ಮಾಡ್ಸೋಕ್ಕಾಗಲ್ಲ. ನಾನು ಯಾಕೆ ಈ ಮಾತು ಹೇಳ್ತಿದ್ದೇನೆ ಅಂದರೆ, ಬರಗಾಲ ಅಂದರೆ 3 ತಿಂಗಳೇ ಒಂದು ಪ್ರಾವಿಷನ್ ಮಾಡಿರ್ತಾರೆ. ಅದು ರೈತರ ಜೊತೆ ಒಡನಾಟ ಇರಲಿ, ಪಂಚಾಯತಿಗೆ ನೀರು ಸಿಗಲಿ ಅನ್ನೋವಂಥ ಆ ವಿಶೇಷ ಯೋಜನೆ ಫಲ ಈ ರೀತಿ ಆಯಿತು. ಆದರೂ ಇವತ್ತು ಅದನ್ನೆಲ್ಲ ನಾವು ಮೀರಿ ಊರಿಗೆ ನೀರು ಫಿಲ್ಟ್ರು ಎಲ್ಲ ಕೊಟ್ಟಿದ್ದೀವಿ ಅನ್ನೋ ಖುಷಿಯಿಂದ ನಾನು ಬಂದಿದ್ದೀನಿ. ಅವತ್ತಂತೂ ಈ ರೈತರ ಸಮಸ್ಯೆನೇ ಬಗೆಹರಿಸೋಕ್ಕಾಗದೆ ಒಂದು ದೊಡ್ಡ, ಎಷ್ಟು ಯಾರನ್ನ ಮುಂದೆ ಬಿಟ್ಟರು ಆ ಸಮಸ್ಯೆನ ಬಗೆಹರಿಸೋಕ್ಕಾಗಿರಲಿಲ್ಲ ಈ ಊರಲ್ಲಿ.
ಇವತ್ತು ಅವನ್ ಮೀರಿ ಸಮಸ್ಯೆಗಳನ್ನೂ ಬಗೆಹರಿಸ್ಕೊಂಡು ಈ ಊರಿಗೆ ಬಂದಿದ್ದೀವಿ. ಆಮೇಲೆ ಇಂಥವ್ರನ್ನ ಗುರ್ತಿಸೋ ಅಂತ ನಾವು ಕೆಲಸ ಆಗಬೇಕು. ಇವರು ಇದೇ ಪಂಚಾಯತಿಗೆ ಹೆಣ್ಮಕ್ಳನ್ನ ತಂದೆ ತಾಯಿ 10ನೇ ಕ್ಲಾಸ್ ಆದಮೇಲೆ ಬೇರೆ ಕಡೆ ಓದಕ್ಕೆ ಕಳಿಸಲ್ಲ ಅಂತಂದ್ಬಿಟ್ಟು ಗುಟ್ಟಳ್ಳಿ ಬಂಗಾರ ತಿರುಪತಿ ವಿಶೇಷವಾಗಿ ದೇವರ ಸನ್ನಿಧಿ ಇರುವಂಥ ಜಾಗದಲ್ಲಿ ಹೆಣ್ಮಕ್ಳಿಗೆ ವಿಶೇಷವಾಗಿ 2 ರಿಂದ 3 ಎಕರೆ ಜಮೀನನ್ನ ದಾನ ಮಾಡ್ತಾರೆ ಭಾಳ ಹಿಂದೆ. ಅದಾದಮೇಲೆ 10 ವರ್ಷದ ಹಿಂದೆ 7-8 ವರ್ಷದ ಹಿಂದೆ ಅವರೇ ಫೈಲ್ ಎತ್ಕೊಂಡು ಒಂದು PU ಕಾಲೇಜು ಗುಟ್ಟಳ್ಳಿಗೆ ತರಬೇಕು ಅಂತ ಸ್ವಯಂ ಪ್ರೇರಿತವಾಗಿ ತನ್ನ ಮಕ್ಕಳಿಗೆ ಆಸ್ತಿ ಮಾಡಿದೆ. ಒಂದು ತಂದೆ ತಾಯಿ ತನ್ನ ಊರಿಗೆ ಆಸ್ತಿ ಮಾಡ್ತೀನಿ, ಓದೋ ಮಕ್ಕಳಿಗೆ ನಾನು ಆಸ್ತಿ ಮಾಡ್ತೀನಿ, ಶಾಲೆಗಳನ್ನ ದೇವಾಲಯಗಳನ್ನ ತರ್ತೀನಿ ಅಂತ ಸಂಕಲ್ಪ ಮಾಡಿದಿರುವಂಥ ದೊಡ್ಡ ವ್ಯಕ್ತಿ. ಮುಂದಕ್ಕೆ ನಮಗೆ ಇಂಥವ್ರು ಸಿಗೋದೇ ತುಂಬ ಕಷ್ಟ, ವಿರಳ ಆಗೋಗ್ತಾರೆ. ಯಾಕಂದರೆ ನಾನು ಫಿಲ್ಟ್ರ್ ಹಾಕೋದ್ರೆ ಯಾವ ಊರಿಗೆ ಫಿಲ್ಟ್ರ್ ಸ್ಯಾಂಕ್ಷನ್ ಮಾಡಿರ್ತೀನಿ ಜಾಗ ಕೊಡಲ್ಲ, ಅಂಗನವಾಡಿ ಸ್ಯಾಂಕ್ಷನ್ ಮಾಡಿರ್ತೀನಿ ಜಾಗ ಕೊಡಲ್ಲ. ಸರ್ಕಾರಿ ಜಾಗ ಇದ್ದರೆ ಕಟ್ಬೋದು, ಮತ್ತು ಗ್ರಾಮ ಠಾಣಾ ಜಾಗ ಪಂಚಾಯತಿ ಜಾಗ ಇದ್ದರೆ ಕಟ್ಬೋದು. ಇವೆರಡೂ ಇಲ್ಲದೆ ಇರೋ ಹತ್ರ ರೈತರು ಆ ಊರಲ್ಲಿ ದೊಡ್ಡವರು ದೊಡ್ಡ ಮನಸ್ಸಿಂದ ದಾನ ಮಾಡೋರ್ಗೂ ನಾವು ಕಟ್ಟಕ್ಕಾಗಲ್ಲ ಅಂತ ಎಷ್ಟೋ ನಿದರ್ಶನಗಳಿದಾವೆ. ಅಂಥವ್ರ ಮುಂದೆ ಇವರು ಮಾದರಿಯಾಗಿ ಹಾಕಿರೋದು ನಮ್ಮ ಜಮೀನಲ್ಲೇ, ನಿಮ್ಮ ಮಕ್ಕಳು ಓದೋದು ಅದೇ ಜಮೀನಲ್ಲಿ. ಆ ರೀತಿ ಇಂಥವ್ರಿಂದ ಎಷ್ಟೋ ಒಳ್ಳೆ ಕೆಲಸಗಳಾಗ್ತಾ ಇದ್ದಾವೆ. ಸರ್ಕಾರನೇ ಅಲ್ಲ, ಸರ್ಕಾರ ಮಾಡೋಕ್ಕಾಗದೇ ಇರೋದನ್ನ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ತಾನು ಕನಸ್ಕೊಂಡು ಅಂತ ಒಂದು ಪಂಚಾಯತಿ ಮಟ್ಟಕ್ಕೆ ಕಾಲೇಜು PU ಕಾಲೇಜು ಸರ್ಕಾರಿ ಶಾಲೆಗೆ ಕೊಟ್ಟಿದ್ದಾರೆ, ಸರ್ಕಾರಿ ವ್ಯವಸ್ಥೆಗೆ ಜಾಗ ಕೊಟ್ಟಿದ್ದಾರೆ, ದಾನ ಮಾಡಿದ್ದಾರೆ. ಸರ್ಕಾರದವ್ರು ನಮ್ಗೇನು ಮಾಡಲ್ಲ, ಹೊಡಿತಾರೆ. ಅವ್ರ ಜಾಗ ಸರ್ವೆ ಮಾಡಿ ಗೊತ್ತಿರೋದೆ ನನಗೆ ಅಲ್ಲ, ಸರ್ಕಾರ ಜಾಗ ಅವ್ರದ್ದು ಅದ್ಬಸ್ತ್ ಮಾಡಿ ಸರ್ವೆ ಮಾಡಿ ಕೊಟ್ಟಿಲ್ಲ, ಅವ್ರದ್ದು ಬಿಡಿ, ಅದನ್ನ ಬಗ್ಗೆ ಅವ್ರು ಯೋಚನೆ ಕೂಡ ಮಾಡಲ್ಲ. ಅಂತ ಒಂದು ಪುಣ್ಯ ಪುರುಷರ ಒಂದು ಆ ಥರ ಒಂದು ಗುಣಗಳಿರೋ ಅಂಥ ಒಂದು ಜಾಗ ಇದು, ಪವಿತ್ರತೆ ಇರೋವಂಥ ಜಾಗ. ಇಂಥವನ್ನೂ ನಾವು ನೋಡ್ತೀವಿ, ಅಂಥವನ್ನೂ ನಾವು ನೋಡಿದ್ದೀವಿ ಅಂತ ಹೇಳೋದಕ್ಕೆ ಇವರು ಮಾದರಿಯಾಗಿ, ಶಾಲಾ ಮಕ್ಕಳಿಗೆ ಮಾದರಿಯಾಗಿ, ಅಥವಾ ಏನಾದರೂ ಸಮಸ್ಯೆ ಊರಿಗೆ ಬಂದಾಗ ತಾನು ಮುಂದೆ ಬಂದು ಕುಡಿಯೋ ನೀರಿಲ್ವಾ, ನನ್ನ ಊರ್ದು ನನ್ನ ಜಮೀನ್ದು ತಗೊಳ್ಳಿ ಅಂತ ಮುಂದೆ ಬರುವಂಥ ಗುಣಗಳು, ವಿಶೇಷವಾಗಿರುವಂಥ ಗುಣಗಳು. ಅವ್ರ ವಯಸ್ಸಿಗಿಂತ ಇನ್ನೂ ದೊಡ್ಡ ಥರ ಮೀರಿ ನಡೀತಾರೆ. ಸರ್ಕಾರದ ಜವಾಬ್ದಾರಿ ಆಗಿರುತ್ತೆ, ಊರಲ್ಲಿ ನೀರಿಲ್ಲ ಅಂದರೆ ಇವರೇನೋ ತಲೆ ಕೆಡಿಸ್ಕೊಳ್ಳೋಂಗಿರಲ್ಲ, ಆದರೆ ಮುಂದೆ ಬರ್ತಾರಲ್ವ, ನಾವ್ಯಾಕೆ ಸುಮ್ಮನೆ ಇರಬೇಕು ಅನ್ನೋವಂಥ ಇಂಥ ಗುಣಗಳಿರೋದ್ರಿಂದನೇ ಇವತ್ತು ಊರುಗಳು ಇನ್ನೂ ಅಭಿವೃದ್ಧಿ ಕಡೆ ಗಮನ ಹರಿಸ್ತಾ ಇರೋದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇವ್ರನ್ನ ವಿಶೇಷವಾಗಿ ಯಾವಾಗಲೂ ನನ್ನ ಮನಸ್ಸಲ್ಲೂ ಇವ್ರನ್ನ ಯಾವಾಗಲೂ ತಿಳ್ಕೊತಾ ಇರ್ತೀನಿ. ಇವ್ರು ದೇವ್ರ ಪೂಜೆ ಮಾಡೋದೇ ಬೇಕಾಗಿಲ್ಲ, ಇವ್ರು ಮಾಡೋ ಒಳ್ಳೆ ಕೆಲಸಗಳೇ ದೇವ್ರು ಸದಾಕಾಲ ಇವ್ರ ಕುಟುಂಬನ ರಕ್ಷಣೆ ಮಾಡುತ್ತೆ ಅಂತ ನನ್ನ ನಂಬಿಕೆ. ಅವ್ರಿಗೆ ದೇವರು ಅಷ್ಟು ಒಳ್ಳೆ ಗುಣಗಳನ್ನು ಕೊಟ್ಟಿದ್ದಾರೆ. ಇನ್ನು ನಾವು ತುಂಬ ಕಡಿಮೆ ಈ ಥರ ಗುಣಗಳಿರೋರನ್ನ ನೋಡೋದು ತುಂಬ ಕಡಿಮೆ. ಈ ಊರಲ್ಲಿ ತುಂಬ ವರ್ಷಗಳಿಂದ ನೀರಿನ ಸಮಸ್ಯೆ ಬಗೆಹರ್ಸೋಕ್ಕಾಗದೆ, ಅಧಿಕಾರಿಗಳು ಬಗೆಹರ್ಸೋಕ್ಕಾಗದೆ, ಇಲ್ಲಿ ಎಷ್ಟು ಜನ ಮುಖಂಡರಿದ್ರು ಬಗೆಹರ್ಸೋಕ್ಕಾಗದೆ ಚರ್ಚೆಯ ವಿಚಾರ ಆಗಿತ್ತು. ಅದನ್ನು ಇವತ್ತು ಬಗೆಹರಿಸ್ಕೊಂಡು ಇಂಥ ಬೇಸಿಗೆ ಅಭಾವದಲ್ಲಿ ಹೆಣ್ಮಕ್ಳಿಗೆ ನಾವು ಕುಡಿಯೋ ನೀರನ್ನ ಕೊಡೋ ಅಂಥ ಒಂದು ಪ್ರಯತ್ನ ಮಾಡಿದ್ದೀವಿ. ಆಮೇಲೆ ನಮಗಿಲ್ಲಿ ಪಾಲಾರ್ ನದಿ ಇದು ಒಂದು ಇದೆ, ಈ ಊರು ಹಿಂದೆಯಿಂದ ಹರಿದು ಹೋಗುತ್ತೆ. ಇದಕ್ಕೆ ಬರೋವಂಥ ದಿನಗಳಲ್ಲಿ ಇವರು ಅದಕ್ಕೊಂದು ಏನು ಒಡ್ಡು ಥರ ಅಂದರೆ ಚಿಕ್ಕದಾಗಿ ಅದನ್ನು ಒಂದು ಸೇತುವೆ ಥರ ಮಾಡುವಂಥದ್ದು. ಮತ್ತು ಈ ಊರಿಗೂ ಕೂಡ ನೀರಿಗೆ ವಿಶೇಷವಾಗಿ ಅನುಕೂಲ ಆಗುತ್ತೆ. ರೈತರಿಗೆ ಜಾಸ್ತಿ ಜನ ರೈತರಿಗೆ ಈ ಭಾಗದಲ್ಲಿ ಬೇತ್ಮಂಗ್ಲಿಂದ ರಾಮಸಾಗರಗೆ ಹೋಗುವಂಥ ಇದರಲ್ಲಿ ಎಷ್ಟು ಹಳ್ಳಿಗಳು ಇದೆ, ಹಳ್ಳಿಗಳು ಇದು ಕಾಲುವೆ ಅಕ್ಕಪಕ್ಕ ಎಲ್ಲ ರೈತರದ್ದು ಏನು ಜಮೀನಿದೆ ಅವರಿಗೆ ಅದು ಅನುಕೂಲ ಆಗುತ್ತೆ. ಸೊ ಆ ಒಂದು ದೃಷ್ಟಿಕೋನದಿಂದ ಅವ್ರು ಹೇಳಿರೋವಂಥ ಪ್ರಸ್ತಾವನೆ ಕೂಡ ಇವಾಗ ನಮ್ಮ ಮುಂದೆ ಇದೆ. ಅದನ್ನು ಮುಂದಿನ ದಿನಗಳಲ್ಲಿ ಮಾಡಿಕೊಡ್ತಾ ಇದ್ದೀವಿ. மரியாதைக்கும் இந்த ஊர் பெரியவர்களுக்கும் பால்மார்களுக்கும் என் அன்பான வாலிபர் பிள்ளைக்கும் என் அன்பு தங்கைமார்களுக்கும் சிறு பிள்ளைகளுக்கும் அனைவருக்கும் இந்த மாலை நேரத்தில் நம்ம வந்திருக்கும் அம்மா ரூபமாக அனைவருக்கும் சேர்த்து இந்த மாலை வணக்கத்தை போலீஸ் டிபார்ட்மெண்ட்டோடு சேர்த்து வணக்கத்தை தெரிவித்துக் கொள்கிறேன். இந்த கேஜப்பில் அம்மா வந்து எம்எல்ஏ ஆகி இந்த நம்ம ஊரில் அம்பேத்கர் பவனை கட்டி கொடுத்தாங்க 1922 20ஆம் வருஷம். ஐமாஸ் லைட் பண்ணி கொடுத்துக்கிறாங்க, ஓவர் டேங்க் பண்ணி கொடுத்துறாங்க, இந்த ஃபில்டர் டேங்க் நம்மளுக்காக பண்ணி கொடுத்துறாங்க. அந்தம்மா வரப்பெல்லாம் நம்ம ஜனங்க பெஜார் பண்ணி அனுப்பிக்கிறாங்க, ஏன் எங்களுக்கு அது இல்லை இது இல்லைன்னு. நான் முறை சொல்லிக்கிறேன், அந்தம்மா நம்ம மன திருப்தியாக எல்லாமே செய்துக்கிறாங்க. ஒரு வயசாகிட்டா கூட ஒரு 5 ரூபா கொடுத்து இங்கே பொசிஷன் போயிடலாம், அந்த கஷ்டம் நம்மளுக்கு கொடுக்கல. அந்தம்மா இன்னும் இந்த ஊர் எவ்வளோ டெவலப் பண்ணுறாங்க, அதே மாதிரி எல்லா வில்லேஜும் பண்ணிக்கிறாங்க.
எல்லாம் கேஜப்பெல்லாம் பண்ணிக்கிறாங்க. இதுவரையிலும் சரித்திரத்தில் நம்ம எம்எல்ஏ அம்மா அவர்கள் பண்ண மாதிரி இதுவரையிலும் யாரும் பண்ணதில்லை, இனிமேல் பண்ண போகிறதும் இல்லை. கடைசி வரையிலும் இந்த மாதிரி தான் எம்எல்ஏ இந்த இந்த ஊரில் வந்து மினிஸ்டர் ஆகணும். எங்களுக்கு அது பெரிய சந்தோஷம். அதே மாதிரி நம்ம லீடருங்கெல்லாம் இருக்கிறாங்க. ராமகிருஷ்ண ரெட்டி அண்ணன், ராமதேவர், ரமேஷ் ரெட்டி, சீனிவாஸ் அண்ணன், பாபு பாஸ்கர், அது எல்லாமே இருக்கிறாங்க. யார் விட்டுறது யார் மறந்துடுன்னு எனக்கு அவ்வளோ இது இல்லை. ஆனால் எல்லாருக்கும் இந்த சப்போர்ட்டு எங்களுக்கு வேணும். தலைவருங்க, ஊர் பெரியவங்க, பஞ்சாயத்து நம்பர், சேர்மனு எங்களுக்கு எல்லாம் உதவி செய்து அம்மா வந்து முன்னிலையில் நிற்க வச்சு எங்களுக்கு அனைத்து சலுகையும் பண்ணி கொடுத்து இந்த ஊரில் கௌரவத்தை நிற்க வச்சு நாங்கள் இருக்கிற வரையிலும் அம்மாவை தவிர ஓட்டு வேறு யாருக்குமே கிடையாது. காங்கிரஸ் 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 இந்த மாதிரி ஓட்டு செய்து பேசுறதுக்கு நன்றி. காங்கிரஸில் அம்மா வந்ததுனால இந்த கேஜேபி சேத்திராவில் ஆவாத வேலைலாம் இருக்குது. இன்றைக்கி அம்பேத்கர் பவன் சொர்ண பவன் கிட்ட போட்டுக்கிறாங்கனாக்கா ஜான் டெய்லர் இந்த காலத்தில் இருக்குது. அதை வந்து முயசாக வந்து முடிச்சுது அம்மா தான் ஆச்சு. இதே பாராட்டு பில்டிங்கு மேலே ஃபேக்ட்ரி வேணுன்ட்டு வெள்ளக்காரன் இது வச்சுட்டு வந்து இங்கே என்ன எம்எல்ஏ அங்கே எவனுமே அதை பார்த்துடல. அதை வந்துட்டு அம்மா கண்டுபிடிச்சி அந்த இடத்துல கல் நட்டாங்க. ஏன்னா கேஜிஎஃப்பில் நடக்காத வேலைலாம் நடந்துருக்குது. இன்றைக்கி ரோடு வெஸ்ட்லேருந்து இந்த அம்பேத்கர் காலேஜ், அது அந்த சொர்ணபவன் எதிர்க்கா அம்பேத்கர் காலேஜ் கல் நாட்டு இவ்வளோ 240 கோடி ஏதோ ஒன்று சேங்ஷன் பண்ணி அங்கே கட்டணுன்ட்டு ஒரு ஏற்பாடு ஆகிருக்குது. இவ்வளவும் வந்து ஒரு எம்எல்ஏ வந்து இந்த இடத்துல இவ்வளோ செய்துக்கிறாங்கன்னு சொன்னால் இது ரொம்ப அற்புதமான கதை. இதுதான் இதுக்கு முன்னால் இருந்தவங்க யாரும் இருந்துக்கலாம், யாரும் எதுவும் சேர்ந்து இல்லைங்க. இன்றைக்கி தாய் வந்து இந்த இடத்துல வந்து ஒரு அம்மா மாதிரி நம்மளுக்கெல்லாம் இந்த வெயிங்க காமிச்சு எல்லா வசதியும் அந்த ஜனத்துங்களுக்கு பண்ணி கொடுத்து இருக்கிறதுனால ಅಮ್ಮಗೆ ரொம்ப நன்றி ನಾನು சொல்லி ವಿಡಪಡ್ತೀನಿ. ಕೆಜಿಎಫ್ ಕ್ಷೇತ್ರದಲ್ಲಿ ನಾನು ಕಳೆದ 10 ವರ್ಷಗಳ ನನ್ನ ಅನುಭವ, ಏಪ್ರಿಲ್ ತಿಂಗಳು ಅಥವಾ ಏಪ್ರಿಲ್ ತಿಂಗಳು ಬರೋ ವರ್ಷದಲ್ಲಿ ನೀರು ಸಿಗ್ತಾ ಇರಲಿಲ್ಲ. ಬೋರ್ವೆಲ್ಸ್ ಎಲ್ಲ ಎಷ್ಟೇ ಒಳ್ಳೆ ನೀರು ಸಿಕ್ಕಿದ್ರು ಕೂಡ ನೀರು ಈ ಸಂದರ್ಭದಲ್ಲಿ ಕಡಿಮೆ ಆಗ್ತಾಯಿತ್ತು, ಇಲ್ಲ ಡ್ರೈ ಆಗ್ತಾಯಿತ್ತು. ನೋಡಿ ನಮಗೆ ಈಗ ಏಪ್ರಿಲ್ ಎಂಡಿಗೆ ಬಂದಿದ್ದೀವಿ ನಾವು, ಏಪ್ರಿಲ್ ಎಂಡ್ ಆದರೂ ಕೂಡ ಕೆಲವೊಂದು ಬೋರ್ವೆಲ್ಸಲ್ಲಿ ನೀರಿದೆ. ಅದಾದಮೇಲೆ ಅದನ್ನು ಕುಡಿಯೋ ನೀರಿಗೆ ಕನೆಕ್ಟ್ ಮಾಡಿದೆ. ಇವತ್ತು 6 ಜಾಗದಲ್ಲಿ ನಾನು ಕುಡಿಯೋ ನೀರನ್ನ ಆರ್ ಒ ಪ್ಲಾಂಟ್ಸ್ನ ಲೋಕಾರ್ಪಣೆ ಮಾಡಿದ್ದೀವಿ. 6 ಜಾಗದಲ್ಲಿ ಮಾಡಿದ್ದೀವಿ. ವೆಂಕಸಂದ್ರ ಪಂಚಾಯತಿಯಲ್ಲಿ 2, ಸೀತಂಪಲ್ಲಿ, ಕೊಡುಗೆಪಲ್ಲಿ, ಅದಾದಮೇಲೆ ಇದರಲ್ಲಿ ವಿರೂಪಾಕ್ಷಪುರ ಮತ್ತು ಲಕ್ಷ್ಮೀ ಸಾಗರ, ಬಡ್ಮಾಕ್ನಲ್ಲಿ, ದೊಡ್ಡಕಾಯಿ, ಇಷ್ಟು ಜಾಗದಲ್ಲಿ ನಾವು ಕುಡಿಯೋ ನೀರಿನ ಘಟಕಗಳನ್ನು ಲೋಕಾರ್ಪಣೆ ಮಾಡ್ಕೊಂಡು ಬಂದಿದ್ದೀವಿ. ಪ್ರತಿಯೊಂದು ಕೂಡ ಏನು ದೂರದೃಷ್ಟಿ ಅಂದರೆ, ನಾನು ಕಳೆದ ಸತಿ ಶಾಸಕರಾಗಿದ್ದಾಗೂ ಕೂಡ ನೀರಿನ ಅಭಾವ ನಮಗೆ ಕಾಣಿಸ್ತಾ ಇತ್ತು. ನಾವು ಎಲ್ಲೆಲ್ಲಿ ಬೋರ್ವೆಲ್ ವಾಟರ್ಸ್ನ ರೀಚಾರ್ಜ್ ಮಾಡಲಿಕ್ಕೆ ಲೇಕ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ನ ಏನು ತೊಗೊಂಡಿದ್ದೀವಿ, ಚೆಕ್ ಡ್ಯಾಮ್ಸ್ನ ಮಾಡಿದ್ದೀವಿ, ಇವೆಲ್ಲನೂ ಕೂಡ ನಮ್ಮ KGF ಸುತ್ತು ನಾವು ಎಲ್ಲೆಲ್ಲಿ ಲೇಕ್ ಡೆವಲಪ್ಮೆಂಟ್ಗೆ ಪ್ರಿಯಾರಿಟೀಸ್ ಕೊಟ್ಟಿರೋದ್ರಿಂದ, ಮತ್ತು ನೀರು ಬೋರ್ವೆಲ್ಸಲ್ಲಿ ರೀಚಾರ್ಜ್ ಆಗಬೇಕು ಅನ್ನೋವಂಥ ಒಂದು ಕನ್ಸರ್ನಿಂದ ನಾವು ಏನೇನು ಇನಿಷಿಯೇಟಿವ್ಸ್ ತೊಗೊಂಡಿದ್ದೀವಿ. ನೀರು ಪ್ರಾಬ್ಲಮ್ ಇಲ್ಲ ಅಂತಲ್ಲ, ಆದರೆ ಅಷ್ಟೊಂದು ನಮಗೆ ಆ ರೀತಿಯ ಸಮಸ್ಯೆ ಹಿಂದೆ ಆಗ್ತಾ ಇದ್ದಿದ್ದಂಥ ಸಮಸ್ಯೆಗಳಿಲ್ಲ. ಕೆಲವೊಂದು ಹಳ್ಳಿಗಳಲ್ಲಿ ಈಗೂ ಸಮಸ್ಯೆ ಇದೆ, ಬಟ್ ಮೊದಲಿದ್ದಷ್ಟು ತೀಕ್ಷ್ಣವಾಗಿರುವಂಥ ಸಮಸ್ಯೆಗಳು ಬರ್ತಾ ಇಲ್ಲ ಅಂತಂದ್ಬಿಟ್ಟು ನಾವೇ ಅರ್ಥ ಮಾಡ್ಕೋಬೇಕು. ಅದಾದಮೇಲೆ ಇದೆಲ್ಲ ಕುಡಿಯೋ ನೀರಂದರೆ KGF ಅಲ್ಲ, ಎಲ್ಲೆಲ್ಲಿ ಬೋರ್ವೆಲ್ ವಾಟರ್ಸ್ ಇರುತ್ತೆ 1000 ಫೀಟ್ 1200 ಫೀಟ್ಸ್ ಹೋದಾಗ ಕ್ಲೋರೈಡ್ ಕಂಟೆಂಟ್ಸ್ ಇರುತ್ತೆ. ಅದು ಚಿಕ್ಕ ಮಕ್ಕಳಿಗೆ ಮತ್ತು ಬೋನ್ಸ್ಗೆ, ಹಲ್ಲಿಗೆ ಅದು ಒಳ್ಳೆಯದಲ್ಲ, ಅದು ಯಾವತ್ತೂ ಒಳ್ಳೆಯದಲ್ಲ. 1000 ಫೀಟ್ ಕೆಳಗಡೆಗೆ ಹೋದ್ಮೇಲೆ ನಾವು ನೀರು ಕುಡಿಯೋದಕ್ಕೆ ಹಾಗೆ ಬೋರ್ವೆಲ್ ವಾಟ್ರ್ ಡೈರೆಕ್ಟಾಗಿ ಕುಡಿಯಕೂಡ್ದು, ಅದು ಸೈಂಟಿಫಿಕ್ಕಾಗೂ ಕೂಡ ಪ್ರೂವ್ ಆಗಿದೆ. ಅದು ಒಂದು ಕನ್ಸರ್ನಿಂದ ಎಲ್ಲೆಲ್ಲಿ ನಮಗೆ ಬೋರ್ವೆಲ್ ವಾಟರ್ಸ್ ಇದ್ದಾವೆ ಅಲ್ಲಿಗೆಲ್ಲನೂ ಕೂಡ ನಾವು ಕುಡಿಯೋ ನೀರಿನ ಘಟಕನ ಹಾಕ್ತಾಯಿದ್ದೀವಿ. ಮುಂದೆ ಭವಿಷ್ಯದಲ್ಲಿ ಮಕ್ಕಳಿಗೆ ಬೋನ್ಸ್ ಸವಿಬಾರ್ದು, ಮೂಳೆಗಳು ಸವಿಬಾರ್ದು. ಅದಾದಮೇಲೆ ಅಲ್ಲೂ ಕೂಡ ಕ್ಲೋರೈಡ್ ಜಾಸ್ತಿ ಆದಾಗ ಅಲ್ಲಿ ಕಲ್ಲರೇ ಚೇಂಜ್ ಆಗಿರುತ್ತೆ, ನೋಡಿ ಬೇಕಾದರೆ ನೀವು ಬೇರೆ ಕಡೆ. ಇಂಥವೆಲ್ಲನೂ ಕನ್ಸರ್ನ್ ಇಟ್ಕೊಂಡು ನಾವು ಪ್ರತಿ ಹಳ್ಳಿಗೂ ಕೂಡ ಕುಡಿಯೋ ನೀರಿಂದು ವ್ಯವಸ್ಥೆ ಮಾಡಬೇಕು ಅಂತ
ಪ್ಯೂರಿಫೈಡ್ ವಾಟರ್ನ ಪ್ರತಿಯೊಂದು ಮನೆಯೂ ಕುಡಿಬೇಕು, ಅವರಿಗೆ ಕೈಗೆಟ್ಕುವಂಥ ಬೆಳೆಯಲ್ಲಿ ಕುಡಿಬೇಕು ಅನ್ನೋವಂಥ ಒಂದೇ ಕನಸಿನಿಂದ ಇವನ್ನೆಲ್ಲ ಮಾಡ್ತಾ ಬಂದಿದ್ದೀವಿ. ಆ ಯೋಜನೆಯಲ್ಲಿ ಯಶಸ್ವಿ ಆಗ್ತಾ ಇದ್ದೀವಿ ಅನ್ನೋವಂಥದ್ದಕ್ಕೆ ನಾನು ಸರ್ಕಾರಕ್ಕೂ ಧನ್ಯವಾದ ಹೇಳ್ತೀನಿ. ಜೊತೆಯಲ್ಲಿ ನನ್ನ ಜೊತೆಯಲ್ಲಿ ನಿಂತು ಇಷ್ಟು ಜನ ನಾಯಕರು ಮುಖಂಡರು ಏನಿದ್ದಾರೆ ಇವತ್ತು ಬೆಳಗ್ಗೆಯಿಂದ ನನ್ನ ಜೊತೆ ಟೂರ್ ಮಾಡ್ತಾ ಇದ್ದಾರೆ. ಪ್ರತಿ ಸಂದರ್ಭದಲ್ಲೂ ನಾನು ಪ್ರವಾಸ ಮಾಡುವಾಗ ನೀರಿಗೆಲ್ಲ ಆದ್ಯತೆ ಕೊಡಬೇಕು, ಮತ್ತು ಕುಡಿಯೋ ನೀರಿಗೆ ಏನು ಸಮಸ್ಯೆ ಇದೆ ಹಳ್ಳಿಗಳಲ್ಲಿ, ಮತ್ತು ಬೇರೆ ಎಲ್ಲ ಡೆವಲಪ್ಮೆಂಟ್ಸ್ ವರ್ಕ್ಸ್ ಹೇಗೆ ಮಾಡಬೇಕು ಅನ್ನೋವಂಥ ಅನುಭವ ಅವ್ರಿಗಿತ್ತು. ನನಗೆ ಮಾರ್ಗದರ್ಶನ ಕೊಡ್ತಾ ಬಂದಿದ್ದರಿಂದ ನಾನು ಇವತ್ತು ನೀರ್ದು ನಾವೇನಾದರೂ ಅಷ್ಟೊಂದು ಸಮಸ್ಯೆನ ಎದುರಿಸ್ತಾ ಇಲ್ಲ ಅನ್ನೋದಕ್ಕೆ ಅದೊಂದು ಕಾರಣ. ಅದಾದಮೇಲೆ ನಮಗೆ ಮೇ ತಿಂಗಳಲ್ಲಿ ಮತ್ತೆ ನೀರಿನ ಸಮಸ್ಯೆ ಜಾಸ್ತಿ ಆಗುತ್ತೆ. ಅದಕ್ಕೆ ಯಾವ ರೀತಿ ಪ್ರಿಪೇರ್ ಆಗಬೇಕು, ಸರ್ಕಾರದ ಗಮನಕ್ಕೆ ಏನು ತರಬೇಕು ಅನ್ನೋವಂಥ ವಿಚಾರದಲ್ಲೂ ನಾನು ಆ ಪ್ರಯತ್ನನೂ ಮಾಡ್ತಾಯಿದ್ದೀನಿ. ಒಂದು ಸೂಕ್ಷ್ಮ ನಾವೇನು ಅನ್ಕೋಬೇಕು ಅಂತಂದರೆ, ಎಲ್ಲಿ ನಾವು ಲೇಕ್ ವಾಟರ್ಸ್ನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಕೋತೀವಿ, ಕ್ಲೀನ್ ಮಾಡಿಕೊಂಡು ಕೆರೆಗಳನ್ನ ಕ್ಲೀನ್ ಮಾಡಿಸಿ ನೀರು ಇರೋ ಥರ ಮಾಡ್ಕೋತೀವಿ. ಈ ಥರ ಸಂದರ್ಭದಲ್ಲಿ ಸುತ್ತಮುತ್ತ ಇರುವಂಥ ಹಳ್ಳಿಗಳಲ್ಲಿರುವಂಥ ರೈತರಿಗೆ ಮತ್ತು ಹಳ್ಳಿಗೆ ನೀರು ಸಿಗುತ್ತೆ, ಅದಕ್ಕೊಂದು ಆದ್ಯತೆ ಕೊಟ್ಟಂಗೆ ಆಗುತ್ತೆ. ಅದಾದಮೇಲೆ ನಮ್ಮಲ್ಲಿ ಈಗ ಎಲ್ಲೂ ಕೂಡ 1000 ಫೀಟ್ ಕೆಳಗಡೆ ಅಲ್ಲ, ಇನ್ನು ಸ್ವಲ್ಪ ಮೇಲೇ ನೀರು ಸಿಗ್ತಾ ಇದೆ. ಅದು ಒಂದು ಒಳ್ಳೆ ರೀತಿಯ ಒಂದು ಡೆವಲಪ್ಮೆಂಟ್. ಅದು ಹಿಂದೆ ನಾವು 1300 ಫೀಟ್ ಕೂಡ ಹೋಗಿದ್ದೀವಿ, ಬೋರ್ವೆಲ್ ಸಕ್ಸಸ್ ಆಗಿಲ್ಲ ಒಂದು ಸತಿ ಎಲ್ಲ ಆಗಿದಾಗ. ಬಟ್ ಇವಾಗ ಆ ಥರ ಫೇಲ್ಯೂರ್ಸ್ ಆಗ್ತಾ ಇಲ್ಲ, ಬೋರ್ವೆಲ್ಸೇ ಫೇಲ್ಯೂರ್ ಆಗ್ತಾ ಇಲ್ಲ. ಆ ಥರ ಒಂದು ಪರಿಸ್ಥಿತಿ KGFಗೆ ಬಂದಿದೆ. ಅಂದರೆ ನೀರಿನ ಮಟ್ಟ ಇಂಪ್ರೂವ್ ಆಗಿದೆ ಅಂತ ಅರ್ಥ. ಇನ್ನೂ ಒಳ್ಳೆಯ ರೀತಿ ಅದನ್ನು ಡೆವಲಪ್ ಮಾಡ್ಕೋಬೇಕು. ನೀರಿನ ಗುಣಮಟ್ಟನ ನಾವು ಚೆನ್ನಾಗಿ ಮಾಡ್ಕೋಬೇಕು KGFಲ್ಲಿ ಅನ್ನೋದು ಒಂದು ನನ್ನ ಕನಸಿತ್ತು. ಅದನ್ನು 100% ಅಲ್ಲ ಅಂದರೂ ನಾನು 50-60% ರೀಚ್ ಆಗ್ತಾ ಇದ್ದೀನಿ ಅನ್ನೋದು ಒಂದು ಕನಸನ್ನು ನನಗಿದೆ. ನೋಡಿ, ಇವ್ರನ್ನ ನಾನು ನೋಡಿದಾಗ ಒಂದು ಖುಷಿ ಏನಂದರೆ, ಇವ್ರು ನಿನ್ನೆ ಲಾಸ್ಟ್ ಮಂತು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿ ಹಾಸ್ಪಿಟ್ಲೈಸ್ಡ್ ಆದರು. ಅವ್ರು ಹಾಸ್ಪಿಟ್ಲಿಗೆ ಹೋಗಿ ಬಂದಿರೋರ ಥರ ಕಾಣ್ತಾರಕ್ಕಿಲ್ಲ. ಅದು ಒಂದು ಕನ್ಸರ್ನ್. ಜನಕ್ಕೆ ಏನೋ ಒಂದು ಸೇವೆ ಮಾಡಬೇಕು ಅನ್ನೋ ಮನೋಭಾವ ಇರುತ್ತಲ್ಲ, ಅದು ಮನುಷ್ಯನ್ನ ಏನು ಬೇಕಾದರೂ ಮಾಡಿಸುತ್ತೆ ಅನ್ನೋದು. ನಾನೇನೋ ಒಂದು ಸೇವೆ ಮಾಡಲೇಬೇಕು, ಆ ಕೆಲಸ ಮಾಡಬೇಕು, ಈ ಕೆಲಸ ಮಾಡಬೇಕು ಅನ್ನೋ ಮನಸ್ಸು ಏನು ಬೇಕಾದರೂ ಮಾಡಿಸುತ್ತೆ. ನೋಡಿ ಎಷ್ಟು ತಣ್ಣಗೆ ಗಾಳಿ ಇದೆ. ಇನ್ನೂ 1 ಅವರ್ ನಾವು ಓಡಾಡ್ತಾ ಇಲ್ಲಿ ಇದು ಬರಲ್ಲ, ಊರಲ್ಲಿರೋದ್ರಿಂದ ಆ ತಣ್ಣಗೆ ಗಾಳಿ ಕೂಡ ಬೀಸ್ತಾ ಇದೆ. ಏನು ಇವರೆಲ್ಲ ಕನಸಿಟ್ಕೊಂಡಿದ್ದಾರೆ ಅದೆಲ್ಲ ಈಡೇರಿಸುವಂಥ ಪ್ರಯತ್ನದಲ್ಲಿದ್ದೆ. ನಾನು ಪ್ರತಿ ಸತಿ ಹೆಣ್ಮಕ್ಳು ಊರಿಗೆ ಬಂದಾಗ ನಂಗೆ ಅರ್ಶಿನ ಕುಂಕುಮ ಕೊಟ್ಟು ಆಶೀರ್ವಾದ ಮಾಡಿ ಒಳ್ಳೆಯದು ಅಂತ ಹೇಳಿ ಕಳಿಸ್ತಿದ್ದಾರೆ. ಅವ್ರ ಆಸೆ, ಅವ್ರ ಭಾವನೆಗಳನ್ನ ನಾನು ಯಾವತ್ತೂ ಘಾಸಿ ಮಾಡಿದೆ, ಪ್ರಯತ್ನ ಮಾಡ್ತಾ ಇದ್ದೆ. ನಾನು ಹೇಳೋಕ್ಕೆ ಮುಂಚೆ ಅವರೇ ಹೇಳ್ತಾರೆ ನಾನು ಈ ಕೆಲಸ ಮಾಡಿಸ್ಕೊಂಡಿದ್ದೀವಿ ಅಥವಾ ಊರಿಗೆ ಮಾಡಿದ್ದಾರೆ, ಅದು ಒಂದು ಸಮಾಧಾನ ನನಗಿದೆ. ಬಟ್ ಇನ್ನೂ ನಾವು ಪ್ರಯತ್ನ ಮಾಡಬೇಕು. ಇನ್ನೂ ಒಳ್ಳೆ ಗುಣಮಟ್ಟದ ಕೆಲಸ ಮಾಡುವಂಥದ್ದು ಮತ್ತು ಇನ್ನೂ ಅಭಿವೃದ್ಧಿ ಕಡೆ ಜಾಸ್ತಿ ಒತ್ತು ಕೊಡಬೇಕು ಅಂತ ಮಾತ್ರ ನಾನು ಹೇಳ್ತೀನಿ.